ಅವರು ಕಂಡ ತಕ್ಷಣ ಅವರು ನಮಗೆ ಸಾಂತ್ವನ ಹೇಳಿದರು, ಧೈರ್ಯ ಹೇಳಿದರು. ಕಾನೂನು ಪ್ರಕಾರ ಏನು ಕಾರ್ಯಕ್ರಮ ಮಾಡಬೇಕು ಅದು ಮಾಡ್ತಾಯಿದ್ದಾರೆ. ಪೊಲೀಸ್ ನಿರ್ದಾಕ್ಷಿಣ್ಯವಾಗಿ ಇದು ತಗೊಂತಾರೆ. ಇದ್ರ ಬಗ್ಗೆ ಯಾವುದೇ ಅನುಮಾನ ಬೇಡ ಅಂತ ಹೇಳಿದರು. ಮತ್ತು ನಮಗೆ ಸಾಂತ್ವನ ಹೇಳಿ ಧೈರ್ಯ ಹೇಳಿದ್ದಾರೆ. ಮುಂದೂ ಕೂಡ ಅದೇ ತೀರಿ ತೀಕ್ಷ್ಣವಾಗಿರುತ್ತೆ, ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ ಅಂತ ಹೇಳಿದ್ರು. ಈ ನಡುವೆ ನಾವು ನಮ್ಮ ಸೊಸೆಯ ಒಂದು ಅನುಕಂಪದ ಆಧಾರದ ಮೇಲೆ ಕಾಯಂ ನೌಕರಿಯನ್ನು ಕೇಳಿದ್ವಿ. ಆಯಿತು, ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕಳಿಸ್ರಿ, ನಾವು ಅದಕ್ಕೇನು ಮಾಡಬೇಕು ಮಾಡ್ತೀವಿ ಅಂತ ನಮಗೆಲ್ಲ ಸಹಕಾರ ಕೊಟ್ಟು ಸಕಾರಾತ್ಮಕವಾಗಿ ನಮಗೆ ಅವರು ಸ್ಪಂದಿಸಿದ್ದಾರೆ. ಈ ಕಾರ್ಯಕ್ಕೆ ನಾವು ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ಧನ್ಯವಾದವನ್ನು ತಿಳಿಸ್ತೀವಿ. ಈ ಇನ್ವೆಸ್ಟಿಗೇಷನ್ ಬಗ್ಗೆ ಏನಾದರೂ ಮಾತಾಡೋದು? ಇಲ್ಲ, ಅದ್ರ ಬಗ್ಗೆ ನಾವು ಮಾತಾಡೋಕ್ಕೆ ಹೋಗಿಲ್ಲ. ಬರೀ ಕೆಲಸದ ಬಗ್ಗೆ ಮಾತ್ರ. ಕೆಲಸ ಮತ್ತು ನಮಗೆ ಏನಂದ್ರೆ ಸರಿಯಾದ ರೀತಿಯಲ್ಲಿ ನಡೀಬೇಕು, ಮುಂದೆ ಅದೇ ರೀತಿ ಕಾರ್ಯಕ್ರಮಗಳು ಕಠಿಣವಾಗಿ ನಡೀಬೇಕಂದು ಅದು ನಡೆಯುತ್ತೆ. ನಾವು ಯಾರೂ ಹಸ್ತಕ್ಷೇಪ ಮಾಡೋದಿಲ್ಲ. ಪೊಲೀಸ್ ಕಾನೂನು ಪ್ರಕಾರ ಏನು ಕಾರ್ಯಕ್ರಮ ಮಾಡ್ತಾರೆ ಅದು ತಗೊಂತಾರೆ. ಆದರೆ ಯಾವುದೂ ಅನುಮಾನ ಇಲ್ಲ ಅಂತ ಅಷ್ಟು ಹೇಳಿದ್ರು. ಭದ್ರತೆಗೆ ಏನಾದರೂ ಕೇಳಿದ್ರ ಅಂತ? ಈಗ CCTV ಎಲ್ಲ ಹಾಕ್ಸಿದ್ರಲ್ಲ, ಆ ರೀತಿ ಭದ್ರತೆ ನಾವೇನು ಕೇಳಕ್ಕೆ ಹೋಗಿಲ್ಲ, ಯಾವುದು ಕೇಳಕ್ಕೆ ಹೋಗಿಲ್ಲ, ಏನು ಕೇಳಿಲ್ಲ. ಮನೆಗೆ ಏನಾದ್ರು ವಿಸಿಟ್ ಮಾಡ್ತೀವಿ ಅಂತ CM ಭರವಸೆ ಕೊಟ್ರ? ಚಿತ್ರದುರ್ಗ ಮನೆಗೆ ಬರ್ತೀವಿ ಅಂದ್ರೆ ಚಿತ್ರದುರ್ಗ ಮನೆಗೆ ಬರ್ತೀವಿ ಅಂತ ಏನಾದ್ರು? ಇಲ್ಲ, ನಾವು ಆ ಥರ ಏನು ಕೇಳಕ್ಕೆ ಹೋಗಿಲ್ಲ. ನಾವು ಅವ್ರು ಹೇಳಿದ್ರು ಅಂತ? ಇಲ್ಲ, ಅವ್ರೇನು ಹೇಳಿಲ್ಲ. ಈಗ ಕೆಲವು ಸೆಲೆಬ್ರಿಟಿಗಳು ದಿನಕ್ಕೊಂದು ಹೇಳಿಕೆ ಕೊಡ್ತಾ ಇದ್ದಾರೆ. ರೇಣುಕಾ ಸ್ವಾಮಿ ಮೆಸೇಜ್ ನಮಗೂ ಕೂಡ ಮಾಡಿದ್ರು ಅಂತ. ಅಲ್ಲ, ಅದ್ರ ಬಗ್ಗೆ ನಮಗೇನು ಮಾಹಿತಿ ಇಲ್ಲ, ನಮಗೇನು ಗೊತ್ತಿಲ್ಲ ನಾವು ಏನು ಮಾಡಿದ್ದಾನೆ ಅಂತ. ನಾವೇನು ಯಾರೇನು ಮಾಡಿದಾರೆ ಗೊತ್ತಿಲ್ಲ. ಅಲ್ಲ, ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಇಲ್ಲ, ಅದು ಏನಿದೆ ಕಾನೂನು ಪರಿಶೀಲಿಸುತ್ತದೆ. ಅದು ಪೊಲೀಸರು ಏನಿರ್ತಾರೆ ಅದರ ಪರೀಕ್ಷೆ ಮಾಡ್ತಾರೆ. ನಮಗೆ ಆ ರೀತಿ ಯಾವುದು ನಮ್ಮ ಮೇಲೆ ಕಂಡು ಬಂದಿಲ್ಲ, ನಮಗೆ ಗೊತ್ತಿಲ್ಲ, ಏನಾಗಿದೆ ಅಂತ ಗೊತ್ತಿಲ್ಲ. ಅವರು ಕಂಡ ತಕ್ಷಣ ಅವರು ನಮಗೆ ಸಾಂತ್ವನ ಹೇಳಿದರು, ಧೈರ್ಯ ಹೇಳಿದರು. ಕಾನೂನು ಪ್ರಕಾರ ಏನು ಕಾರ್ಯಕ್ರಮ ಮಾಡಬೇಕು ಅದು ಮಾಡ್ತಾಯಿದ್ದಾರೆ. ಪೊಲೀಸ್ ನಿರ್ದಾಕ್ಷಿಣ್ಯವಾಗಿ ಇದು ತಗೊಂತಾರೆ. ಇದ್ರ ಬಗ್ಗೆ ಯಾವುದೇ ಅನುಮಾನ ಬೇಡ ಅಂತ ಹೇಳಿದರು. ಮತ್ತು ನಮಗೆ ಸಾಂತ್ವನ ಹೇಳಿ ಧೈರ್ಯ ಹೇಳಿದ್ದಾರೆ. ಮುಂದೂ ಕೂಡ ಅದೇ ತೀರಿ ತೀಕ್ಷ್ಣವಾಗಿರುತ್ತೆ, ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ ಅಂತ ಹೇಳಿದ್ರು. ಈ ನಡುವೆ ನಾವು ನಮ್ಮ ಸೊಸೆಯ ಒಂದು ಅನುಕಂಪದ ಆಧಾರದ ಮೇಲೆ ಕಾಯಂ ನೌಕರಿಯನ್ನು ಕೇಳಿದ್ವಿ. ಆಯಿತು, ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕಳಿಸ್ರಿ, ನಾವು ಅದಕ್ಕೇನು ಮಾಡಬೇಕು ಮಾಡ್ತೀವಿ ಅಂತ ನಮಗೆಲ್ಲ ಸಹಕಾರ ಕೊಟ್ಟು ಸಕಾರಾತ್ಮಕವಾಗಿ ನಮಗೆ ಅವರು ಸ್ಪಂದಿಸಿದ್ದಾರೆ. ಈ ಕಾರ್ಯಕ್ಕೆ ನಾವು ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ಧನ್ಯವಾದವನ್ನು ತಿಳಿಸ್ತೀವಿ. ಈ ಇನ್ವೆಸ್ಟಿಗೇಷನ್ ಬಗ್ಗೆ ಏನಾದರೂ ಮಾತಾಡೋದು? ಇಲ್ಲ, ಅದ್ರ ಬಗ್ಗೆ ನಾವು ಮಾತಾಡೋಕ್ಕೆ ಹೋಗಿಲ್ಲ. ಬರೀ ಕೆಲಸದ ಬಗ್ಗೆ ಮಾತ್ರ. ಕೆಲಸ ಮತ್ತು ನಮಗೆ ಏನಂದ್ರೆ ಸರಿಯಾದ ರೀತಿಯಲ್ಲಿ ನಡೀಬೇಕು, ಮುಂದೆ ಅದೇ ರೀತಿ ಕಾರ್ಯಕ್ರಮಗಳು ಕಠಿಣವಾಗಿ ನಡೀಬೇಕಂದು ಅದು ನಡೆಯುತ್ತೆ. ನಾವು ಯಾರೂ ಹಸ್ತಕ್ಷೇಪ ಮಾಡೋದಿಲ್ಲ. ಪೊಲೀಸ್ ಕಾನೂನು ಪ್ರಕಾರ ಏನು ಕಾರ್ಯಕ್ರಮ ಮಾಡ್ತಾರೆ ಅದು ತಗೊಂತಾರೆ. ಆದರೆ ಯಾವುದೂ ಅನುಮಾನ ಇಲ್ಲ ಅಂತ ಅಷ್ಟು ಹೇಳಿದ್ರು. ಭದ್ರತೆಗೆ ಏನಾದರೂ ಕೇಳಿದ್ರ ಅಂತ? ಈಗ CCTV ಎಲ್ಲ ಹಾಕ್ಸಿದ್ರಲ್ಲ, ಆ ರೀತಿ ಭದ್ರತೆ ನಾವೇನು ಕೇಳಕ್ಕೆ ಹೋಗಿಲ್ಲ, ಯಾವುದು ಕೇಳಕ್ಕೆ ಹೋಗಿಲ್ಲ, ಏನು ಕೇಳಿಲ್ಲ. ಮನೆಗೆ ಏನಾದ್ರು ವಿಸಿಟ್ ಮಾಡ್ತೀವಿ ಅಂತ CM ಭರವಸೆ ಕೊಟ್ರ? ಚಿತ್ರದುರ್ಗ ಮನೆಗೆ ಬರ್ತೀವಿ ಅಂದ್ರೆ ಚಿತ್ರದುರ್ಗ ಮನೆಗೆ ಬರ್ತೀವಿ ಅಂತ ಏನಾದ್ರು? ಇಲ್ಲ, ನಾವು ಆ ಥರ ಏನು ಕೇಳಕ್ಕೆ ಹೋಗಿಲ್ಲ. ಅವ್ರು ಹೇಳಿದ್ರು ಅಂತ? ಇಲ್ಲ, ಅವ್ರೇನು ಹೇಳಿಲ್ಲ. ಈಗ ಕೆಲವು ಸೆಲೆಬ್ರಿಟಿಗಳು ದಿನಕ್ಕೊಂದು ಹೇಳಿಕೆ ಕೊಡ್ತಾ ಇದ್ದಾರೆ. ರೇಣುಕಾ ಸ್ವಾಮಿ ಮೆಸೇಜ್ ನಮಗೂ ಕೂಡ ಮಾಡಿದ್ರು ಅಂತ. ಅಲ್ಲ, ಅದ್ರ ಬಗ್ಗೆ ನಮಗೇನು ಮಾಹಿತಿ ಇಲ್ಲ, ನಮಗೇನು ಗೊತ್ತಿಲ್ಲ, ನಾವು ಏನು ಮಾಡಿದ್ದಾನೆ ಅಂತ. ನಾವೇನು ಯಾರೇನು ಮಾಡಿದಾರೆ ಗೊತ್ತಿಲ್ಲ. ಅಲ್ಲ, ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಇಲ್ಲ, ಅದು ಏನಿದೆ ಕಾನೂನು ಪರಿಶೀಲಿಸುತ್ತದೆ. ಅದು ಪೊಲೀಸರು ಏನಿರ್ತಾರೆ ಅದರ ಪರೀಕ್ಷೆ ಮಾಡ್ತಾರೆ. ನಮಗೆ ಆ ರೀತಿ ಯಾವುದು ನಮ್ಮ ಮೇಲೆ ಕಂಡು ಬಂದಿಲ್ಲ, ನಮಗೆ ಗೊತ್ತಿಲ್ಲ, ಏನಾಗಿದೆ ಅಂತ ಗೊತ್ತಿಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.